ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕಿಚನ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತೇನ್ ರೆಸಿಪಿ ಮಾಡಕತ್ತಿ? ಇವತ್ ನಾನು ಆನಿಯನ್ ಪಕೋಡ ಅಂದ್ರೆ ಉಳ್ಳಾಗಡ್ಡಿ ಬಜ್ಜಿ ಮಾಡಕತ್ತೀನಿ. ಉಳ್ಳಾಗಡ್ಡಿ ಬಜ್ಜಿನ ಸೇಮ್ ಅಂಗಡ್ಯಾಗ ಹೆಂಗಿರ್ತಾವ ನೋಡಿ, ಕ್ರಿಸ್ಪಿ ಹಂಗ ಮಾಡ್ತೀನಿ. ಅಂದ್ರ ಹಿಂಗ ಹಿಟ್ಟಿಟ್ಟಿರ್ತದ್ರ ಒಂದೊಂದ್ ಸ್ವಲ್ಪ ಉಳ್ಳಾಗಡ್ಡಿ ಇರ್ತಾವಲ್ಲ, ನಮ್ಮ ಊರ್ ಕಡೆ ಸಿಗ್ತಾವಲ್ಲ ಆ ಥರ ಅಲ್ಲ. ಕೊಡ ಇದು ಫುಲ್ ಡೈರೆಕ್ಟ್ ಉಳ್ಳಾಗಡ್ಡಿನೇ ಸಿಗುತ್ತೆ ಬ್ಯಾಗ್ ಆ ಥರ, ಆ ಥರ ಹೌದಿಲ್ಲ? ಅದಕ್ಕೆ ಏನೇನ್ ಬೇಕಂತ ನೋಡ್ಕೊಂಬರ್ರಿ. ವಿಡಿಯೋ ನೋಡಕತ್ತವ್ರು ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ, ಸಪೋರ್ಟ್ ಮಾಡ್ರಿ. ಒಂದು 4 ದಿನ ಆಯ್ತು, 3-4 ದಿನ ಆಗಿರೋ ಲಾಗ್ ಯಾವುದು ಅಡುಗೆ ಇದು ಬಿಟ್ಟಿದ್ದಿಲ್ಲ, ಅದಕ್ಕೆ ಇವತ್ತು ಬಿಡಾಕತ್ತೀವಿ. ನೋಡ್ರಿ ಅದಕ್ಕೆ ಏನೇನು ಬೇಕಂತ ನೋಡ್ಕೊಂಬರ್ರಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಾನೇ ಕೊಡ್ತೀನಿ ಇದಕ್ಕೆಲ್ಲ. ನಾವೊಂದು 3 ಉಳ್ಳಾಗಡ್ಡಿ ಈ ತರ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿನಿ. ಆಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಬೇಕು. ಆಮೇಲೆ ಸ್ವಲ್ಪ ಖಾರ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಜ್ವಾನ್. ಆಯ್ತಷ್ಟೇ. ಮೇನ್ ಇನ್ನೊಂದು ಬಿಟ್ಟಿಲ್ಲ, ಅಷ್ಟೇ ಅನ್ನಕತ್ತೀನಿ. ಮೇನ್ ಇನ್ನೊಂದು ಏನಂದ್ರೆ ಕಡ್ಲಿ ಇಟ್ಬೇಕು. ಇವು ಹುಚ್ಚಿಗತೆ ಕಾಣಕತ್ತಿ. ಹೌದಾ? ಫುಲ್ ಹುಚ್ಚಿಗತೆ ಕಾಣಕತ್ತ. ಕಮೆಂಟ್ ಮಾಡ್ರಿ, ಹುಚ್ಚಿಗತೆ ಕಾಣಕತ್ತ ಚಂದ ಕಾಣಕತ್ತ. ಓಕೆ, ಸ್ಟಾರ್ಟ್ ಮಾಡಿ. ಆಯ್ತು, ಬಾ ಸ್ಟಾರ್ಟ್ ಮಾಡಿ. ಫಸ್ಟ್ ನಾನು ಏನ್ ಮಾಡ್ತೀನಪ್ಪ ಅಂದ್ರ, ಏನ್ ಮಾಡ್ತೇವ, ಇದು ಉಳ್ಳಾಗಡ್ಡಿ ಐತಲ್ಲ, ಇನ್ನೊಂದು ಎದರಿಂದ ಇದು ಪಕೋಡ ಮಾಡ್ಬೇಕಂದ್ರ ಒಟ್ಟ ಏನ್ ಯೂಸ್ ಮಾಡ್ಬಾರ್ದು ಅಂದ್ರೆ ನಾವು ನೀರು ಯೂಸ್ ಮಾಡಬಾರ್ದು, ಕಡ್ಲಿ ಹಿಟ್ಟು ಕಲ್ಸಾಕ. ಉಳ್ಳಾಗಡ್ಡಿ ಇದಕ್ಕ ಹಾಕೋಬೇಕು. ಆಮೇಲೆ ಹಾಕೊಂಡು ಕೈ ತೊಳ್ಕೊಬೇಕು ಸ್ವಚ್ಛಗ ತೊಳ್ಕೊಂಡು, ಇದೈತಲ್ಲ ಉಳ್ಳಾಗಡ್ಡಿ, ಇದನ್ನ ನಾವು ಈ ತರ ಹಿಸಕ್ಬೇಕು. ಹಿಸಿಕಿ ನೀರ್ ಬಿಡ್ತದ ಉಳ್ಳಾಗಡ್ಡಿ. ಅದೇ ನೀರನ್ನ ನಾವು ಕಡ್ಲಿ ಹಿಟ್ಟು ಕಲ್ಸ್ಕೋಬೇಕು. ಹಂಗೆ ನಾವು ಇದು ಹಿಂಗೆ ಇರ್ತಲ್ಲ, ಅದು ಪದ್ರ ಬಿಟ್ಕೋತೈತಿ. ಘಾಟ್ ಮಾರಿ ಬರ್ತೀವಿ. ಅಯ್ಯೋ ಅಲ್ಲೇ ಇಲ್ಲಿ ನೋಡ್ರಿ ಹೆಂಗ್ ಮಾಡಕತ್ತಾಳಿ. ಪ್ರತಿ ಸಲ ಹಿಂಗ ಮಾಡ್ತೀನಿ. ನಾ ಈ ಸಲ ನೋಡಕತ್ತೀನಿ. ನೋಡ್ರಿ ಈ ತರ ಹೆಂಗಾಯ್ತು ನೋಡ್ರಿ. ಅದು ಇನ್ನ ನೀರ್ ಬಿಟ್ಟಿಲ್ಲ, ಅದು ನೀರ್ ಬಿಡಂಗ ಅಷ್ಟು ಇದು ಮಾಡ್ಬೇಕು, ಅದನ್ನ ಮುಚ್ಚಕ್ಬೇಕು. ಚಂದಾಗಿ ನೋಡ್ರಿ ಎಲ್ಲ ಪದರ್ ಉಚ್ಚೊಳಗತೈತಿ. ಈ ತರ ಮುಚ್ಚಿಕೋರಿ ಫುಲ್. ಅದನ್ನ ಯಾವ ರೀತಿ ಅಂದ್ರೆ ಈ ರೀತಿ ಈಗ ಆಗೈತೆ ಲಿಸ್ಟ್ ಹಾಕಿ ನೀರ್ ಬಿಡುತ್ತದ. ನೀರ್ ಬಿಡುತ್ತ ನೋಡ್ರಿ ಈ ತರ ಇಸ್ಕೊಂಡಾಳ, ಚಂದ ಕಾಣಕತ್ತಾವ. ಈಗ ನೆಕ್ಸ್ಟ್ ಏನಾಗ್ತಾಳ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ಒಂದು ಹೇ ಪ್ರಭು, ಹೇ ಹರಿ ರಾಮಕೃಷ್ಣ ಜಗನ್ನಾಥ ಪ್ರೇಮಾನಂದಿಗೆ ಕ್ಯಾ ಹುವಾ. ನಂಗೆ ನೋಡ್ರಿ ಉಳ್ಳಾಗಡ್ಡಿ ಕಟ್ ಮಾಡುವಾಗ ನೀವು ಈ ಥರ, ನನಗಂತೂ ನಾನು ಉರಿಯಾಗತ್ತಿದ್ದು ಹಾಕೊಂಡು ಹಾಕಿನು ಸ್ವಲ್ಪ ಜಾಸ್ತಿ ಉರಿಯಾಗತ್ತಿದ್ದು ಹಾಕೊಂಡ. ಟೀಚರ್ ಆಗ ನೋಡಿ, ಚಿಚ್ಚರಿ ನಾಲಿ ಚಾಲಿ ಚೂತೇನ್ರಿ ಚಿಚ್ಚರಿ. ಈಗ ನಾವು ಅದಕ್ಕೆ ಖಾರ ಹಾಕೋ, ಅಚ್ಚ ಖಾರದ ಪುಡಿ, ಚಿಲ್ಲಿ ಪೌಡ್ರ್, ಅಚ್ಚ ಖಾರದ ಪುಡಿ ಅಂತೀವಿ ನಾವು. ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋರಿ. ಖಾರ ಹಾಕೋರಿ. ಆಮೇಲೆ ಅದನ್ನು ಕ್ಯಾಪ್ ಕ್ಲೋಸ್ ಮಾಡಿ ನೀವು ನೆಕ್ಸ್ಟ್ ಉಪ್ಪು ತಗೊಂಡು ಅದ್ರದ್ದು ಕ್ಯಾಪ್ ಓಪನ್ ನೀವು ಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಮುಂಚೆನೆ ಹಾಕೊಂಡು ಬೇಕಾದ್ರೂ ಇದು ಉಳ್ಳಾಗಡ್ಡಿ ನೀವು ಎಸಕ್ಬೋದು. ನೀರು ಬಿಡುತ್ತೆ ಇನ್ನ ಜಾಸ್ತಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಈ ಸದ್ದಂತೂ ಅಡಿಗೆ ಐತೆ, ನಮಗೆ ತಿನ್ನಕ ಏನು ಮಾಡಂಗಿಲ್ಲ. ಇದನ್ನ ಮಾಡಿ ಒಂದು ರೀಲ್ಸ್ ಮಾಡಿ, ಇದು ಮಾಡಿ ತಿಂದು ಒಂದು ರೀಲ್ಸ್ ಮಾಡಿ ಆಯ್ತು ಹಾಕೊಂಡ್ಬಿಡ್ತೀವಿ ನಾಳೆ ನೋಡಿ. ಈಗ ಕರಿಬೇವನ್ನ ಏನು ಮಾಡಬೇಕು, ಈಗ ಮುರಿದು ಸ್ವಲ್ಪ ಬರ್ಕೊಂಡ್ ಮಾಡಿ ಹಾಕಿಬಿಡ್ಬೇಕು ಅದ್ರಾಗ. ಅದಿಲ್ಲ ಮುರಿದು ಹಾಕಿ
ಜಾಸ್ತಿ ಬೇಕಂತ ಜಾಸ್ತಿ ಹಾಕೋದು. ಅದು ಇದ್ದಷ್ಟು ಒಂದು ಸ್ವಲ್ಪ ಕ್ರಿಸ್ಪಿ ಆಗತ್ತೆ. ಚಲೋ ರುಚಿ ಇರ್ತಾವ. ನಾವೀಗ ಸ್ವಲ್ಪ ಅದಕ್ಕೆ ಬೇಕಂದ್ರೆ ಹಾಕೋಬಹುದು, ಬ್ಯಾಡಂದ್ರೆ ಬಿಡ್ಬೋದು. ಆಪ್ಷನಲ್. ಅಜ್ವಾನ ತಿಕ್ಕಬೇಕು ಸ್ವಲ್ಪ. ಎಷ್ಟು ತಗೊಂಡಿನಿ? ಇಷ್ಟೇ. ಸೋಡಾ ಪುಡಿ ಹಾಕಲ್ಲನು? ಅಷ್ಟೇ. ಇದನ್ನ ಏನು ಮಾಡಬೇಕು? ಇನ್ನೊಂದು ಸ್ವಲ್ಪ ನಾವು ಕಲಸ್ಕೋಬೇಕು. ಹಿಟ್ಟು ಹಾಕಿ ಇಲ್ಲ? ಇನ್ನ ಇಲ್ಲ. ಸ್ವಲ್ಪ ಕಲ್ಸ್ಕೊಂಡು ಈಗ ಹಿಟ್ಟು ಹಾಕೋಬೇಕು. ಈಗ ಹಿಟ್ಟು ಹಾಕೋಬೇಕು. ಈಗ ಯಾಕೆ ಬಿಟ್ಟಿ? ತಾನೇ ಬಂದವ. ಈಗ ನಾವು ಹಿಟ್ಟು ಹಾಕೊಳ್ಳೋದು. ಕಡ್ಲೆ ಹಿಟ್ಟು. ಕಡ್ಲೆ ಇಟ್ಕೊಂಡು ಇದು ಮಿಕ್ಸ್ ಮಾಡಿತ್ತಲ್ಲ, ಇದಕ್ಕೀಗ ನಾವು ಹಿಟ್ಟು ಹಾಕೋಬೇಕು. ನೋಡ್ರಿ, ಯಾವುದೇ ರೀತಿ ನೀರ್ಗಿರಿ ಏನು ಮುಚ್ಚಿಲ್ಲದಕ್ಕೆ ನೀರು ಹಾಕ್ಬಾರ್ದು. ಹಿಟ್ಟು ಸ್ವಲ್ಪ ಸ್ವಲ್ಪ ಹಾಕೋಬೇಕಲ್ಲ? ಹಾಕೊಂಡು ನಡ್ದೈತೆ. ಉಳ್ಳಾಗಡ್ಡಿಗೆ ಎಷ್ಟು ಬೇಕೋ ಅಷ್ಟು, ಜಾಸ್ತಿನೂ ಹಾಕೋಬಾರ್ದು. ಹಿಟ್ಟಿಟ್ಟು ಹಾಕವು ಉಳ್ಳಾಗಡ್ಡಿ ಬಾಯಿಗೆ ಸಿಗಂಗಿಲ್ಲ. ಹಿಟ್ಟಿಟ್ಟು ಹಾಕವು ಅದ್ರ ತಕ್ಕಂಗೆ ಹಾಕೋಬೇಕು. ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ನೋಡ್ಕೊಂಡು ಬೇಕಾದ್ರೆ ಕಡಿಮೆ ಬಿದ್ರೆ ಬರೀ ಉಳ್ಳಾಗಡ್ಡಿ ಕಾಣಿಸಾಕತ್ತಿದ್ದು ಅಂದ್ರೆ ನೀವು ಬೇಕಾದ್ರೆ ಹಾಕೋಬಹುದು. ಈಗ ನೀ ಹಾಕಿದ ಕರೆಕ್ಟ್ ಐತೆ? ಇನ್ನೊಂದು ಸ್ವಲ್ಪ ಹಾಕಬೇಕು. ಹಾಕು. ಅಂದ್ರೆ ಈ ತರ ಉಂಡಿ ತರ ಆಗ್ಬೇಕು. ಬಿಡಂಗ ಆಗ್ಬೇಕು. ಹಿಂಗ ಉಂಡಿ ಮಾಡಿ ಬಿಡು ತರ ಕುಡ್ಕೋಬೇಕು. ಅಷ್ಟು ಹಿಟ್ಟು ಹಾಕೋಬೇಕು ನೀವು. ಸಾಕು. ಅಷ್ಟು ಹಿಟ್ಟು ಹಾಕೊಂಡು ಕಲಸುವರು. ಇದನ್ನು ಸ್ವಲ್ಪ ಹೊತ್ತಿಗೆ ಹಿಂಗೆ ಚಿಕ್ಕಿ ಚಿಕ್ಕಿದ್ ಮಾಡ್ಬೇಕಾಗುತ್ತೆ. ಇನ್ನೊಂದು ಸ್ವಲ್ಪ ನೀರು ಬಿಡ್ತದೆ. ಈ ರೀತಿ ಆಗೈತಿ. ಈಗ ನೆಕ್ಸ್ಟ್ ಏನು? ಸ್ವಲ್ಪ ಒಂದು 5 ನಿಮಿಷ ಇಲ್ಲ, ನಿಮಗೆ ಟೈಮ್ ಇರಲಿಲ್ಲ ಅಂದ್ರೆ ಬೇಕಾದ್ರೆ ಹಾಗೆ ಬಿಡ್ಬೋದು. 5 ನಿಮಿಷ ಸ್ವಲ್ಪ ನೆನೆ ಇಟ್ಟು ಇದು ಮಾಡಿದ್ರೆ ಸಾಕಾಗಿತ್ತು. ಕಡಿ ನಾ ತೆಗ್ದೀನಿ ಆಲ್ರೆಡಿ. ಒಂದು 5 ನಿಮಿಷ ನೆನೆ ಇಟ್ಟು ಹಾಗೆ ಮಾಡಿದ್ರೆ ಮಸ್ತ್ ಆಕಾವು. ನೆನಿಬೇಕದು ಅಂದ್ರೆ ಕುಡ್ಕೋತೈತದೆ ಎಲ್ಲ ಹಿಟ್ಟು, ಉಳ್ಳಾಗಡ್ಡಿ, ಖಾರ, ಉಪ್ಪು. ನೋಡ್ರಿ ಆಮೇಲೆ ಐತಲ್ಲ ಹಿಂಗೆ ಬಿಟ್ಬಿಡೋದು. ಓಕೆ, ಮುಗಿತಾ? ಈಗ ಇದನ್ನ ನೆನೆ ಇಡ್ರಿ. ಈಗ ನಾವು ಒಂದು 5 ನಿಮಿಷ ಆಯ್ತು ಅಷ್ಟೇ. ನೀವು ಬೇಕಾದ್ರೆ ನೆನೆ ಇಟ್ಕೋಬೋದು, ಇಲ್ಲಾಂದ್ರೆ ಬೇಡ. 5 ನಿಮಿಷ ಆಯ್ತು. ಇವಾಗ ಎಣ್ಣೆ ಕಾಯಕ್ಕಿಡ್ತೀನಿ. ಸಣ್ಣ ಒಲಿ ಮ್ಯಾಗ ಕಾಯಿಸ್ಬೇಕು ಎಣ್ಣೆ. ಜೋರಾಗಿಟ್ಟು ಎಣ್ಣೆ ಕಾಯಿಸ್ಬಿಟ್ರೆ ಬಜ್ಜಿ ಹಾಕನ ಜಲ್ದಿ ಇದು ರೋಸ್ಟ್ ಆಗ್ಬಿಡ್ತಾವ, ಹತ್ತಿ ಬಿಡ್ತಾವ. ಓಕೆ, ನೋಡ್ರಿ ಹಂಗಾಗ್ಯಾವ. ಅಂದ್ರು ಸ್ಮೆಲ್ ಭಾರಿ ಐತಿ. ಇಬ್ಬರೇ ಇದೀವಲ್ಲ, ಅದಕ್ಕೆ ಸ್ವಲ್ಪ ಮಾಡ್ಕೊಂಡಿವಿ. ಬಜ್ಜಿ ಕರಗ್ಸಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆ ಹಾಕೋಬೇಕು. ಅಷ್ಟು ಎಣ್ಣೆ ಹಾಕೊಂಡು ನೆಕ್ಸ್ಟ್ ಇದನ್ನು ಡೈರೆಕ್ಟ್ ಬಿಟ್ಬಿಡೋದು. ಸದ್ಯ ಎಣ್ಣೆ ಕಾಯ್ದಿಂದ. ಎಣ್ಣೆ ಕಾದೈತಿ, ಒಂದು ಸ್ವಲ್ಪ ಹಾಕಿ ನೋಡಿದೆ. ಎಣ್ಣೆ ಕಾದೈತಿ, ಸದ್ದ ಬಜ್ಜಿ ಬಿಡೋದು. ಇನ್ನೊಂದ್ಸತಿ ಮಿಕ್ಸ್ ಮಾಡ್ಕೊಂಡು ನೀಟಾಗ ಇಲ್ಲ ಅವೇನ್ ಶೇಪ್ ಗೀಪ್ ಇದ್ರೆ ರುಚಿ ಬರಲ್ಲ. ಅವು ಹಂಗೆ ಹೆಂಗ್ ಬೇಕಾದಂಗ್ ಬಿಡ್ಬೇಕವು, ಅಂದ್ರೆ ಟೇಸ್ಟ್. ಅವು ಪಕೋಡ ಹಾಕ್ಬಿಡು. ಎಷ್ಟು ಬಿಡ್ತೀವಿ? ಒಳ್ಳಾಡ್ಸ್ಬಾರ್ದು, ಅಷ್ಟೇ ಬಿಟ್ಬಿಡ್ಬೇಕು. ತಾನೇ ಸ್ವಲ್ಪ ಸಣ್ಣಗೆ ಇಡಬೇಕು ಒಲಿ, ಭಾಳ ಜೋರಿಗೆ ಇಡಬಾರ್ದು, ಇಲ್ಲಾಂದ್ರೆ ಒಮ್ಮೆ ರೋಸ್ಟ್ ಆಗ್ಬಿಡುತ್ತ. ಈ ಸದ್ದ ಇವು ಏನಾಗ್ಲಿ ಒಂದ್ ಸ್ವಲ್ಪ ಹುರಿದು ರೋಸ್ಟ್ ಆಗಲಿ. ಅಲ್ಲಿವರೆಗೂ ನಾವು ಒಂದ್ ಸ್ವಲ್ಪ ಅನ್ನಕ್ಕೆ ನಾವು ಮಿಕ್ಸ್ ಮಾಡ್ಬೇಕು. ವಿಡಿಯೋ ಮಾಡ್ತೀವಿ ಇವತ್ತ. ನೋಡ್ರಿ, ಸ್ಟ್ಯಾಂಡ್ 1 2 3 ಸ್ಟ್ಯಾಂಡ್ ಇಟ್ಕೊಂಡು ಕುಂತೀವಿ ವಿಡಿಯೋ ಮಾಡಕ್ಕೆ. ಸದ್ ರೋಸ್ಟ್ ಮಾಡಿ ಸ್ವಲ್ಪ ತಿರುಗಾಡಿಸ್ತಿರ್ರಿ. ಒಂದು ಕಡೆ ರೋಸ್ಟ್ ಆಗಿಂದ ಹಿಂಗೆ ಎತ್ತಿ ಇನ್ನೊಂದು ಕಡೆ ಹಾಕಿ ರೋಸ್ಟ್ ಮಾಡ್ರಿ. ಫುಲ್ ಒಂಥರ ಬ್ರೌನ್ ಬ್ಲ್ಯಾಕ್ ಆದಂಗೆ ಆಗಬೇಕು. ಆ ಥರ ರೋಸ್ಟ್ ಮಾಡಬೇಕು. ಪೂರಾ ಬ್ಲ್ಯಾಕ್ ಮಾಡಬಾರ್ದು. ಬ್ರೌನ್ ಅಂದೆ ನಾನು. ಮತ್ತು ವಾಸನೆ ಬರುತ್ತೆ. ಮತ್ತೆ ನೀಟಾಗಿ ಕರಿರಿ. ಈ ಸದ್ದ ಕ್ರಿಸ್ಪಿ ಆನಿಯನ್ ಪಕೋಡ ರೆಡಿ ಆಗ್ಯಾವು. ಮಸ್ತ್ ತಿಂತೀನಿ ಈ ಸದ್ದ. ಅದಕ್ಕೂ ಮುಂಚೆ ಹೆಂಗಾಗ್ಯಾವ ಅಂತ ನೋಡ್ಕೊಂಡ್ ಬಂದ್ಬಿಡ್ರಿ.
ಘಮ ಘಮ ಅನ್ನಕ್ತಾವು. ಕ್ರಿಸ್ಪಿ ನೋಡಿದ್ರಲ್ಲ ಹೆಂಗಾಗ್ಯಾವ ಅಂತ ಈ ಸದ್ದ ಸೇಮ್ ಹೋಟೆಲ್ ಸ್ಟೈಲ್ ಟೇಸ್ಟೇ ಬರ್ತೈತಿ. ಹೋಟೆಲ್ಗೆ ಹೋಗಿ ರೊಕ್ಕ ಬಡದ್ ತಗೊಂಬರ್ ಬದ್ಲಿ ಮನ್ಯಾಗ ಈ ತರ ಮಾಡಿದ್ರೆ ಎಷ್ಟು ಚಪ್ಪ ಮಸ್ತ್ ಕುರುಮ್ ಆಗ್ಯಾವ. ನೀವು ಹಿಂಗ್ ಮನ್ಯಾಗ ಮಾಡ್ಕೋರಿ ತಿನ್ರಿ. ರೆಸಿಪಿ ಹೆಂಗಿತ್ತು ಅಂತ ಕಮೆಂಟ್ ಮಾಡ್ರಿ. ಫುಲ್ ಈಸಿ ರೆಸಿಪಿ, 10 ನಿಮಿಷ ಮಾಡೋದು. ಚಾ ಜೋಡಿ ಅಂತೂ ಮಸ್ತ್ ಇರ್ತ. ನಾವು ಚಾ ಮಾಡತ್ತೀವಿ, ತಿಂತೀವಿ, ಅಡಿಗೆ ಐತಿ, ಆಮೇಲೆ ಊಟ ಮಾಡ್ತೀವಿ, ನೀವು ವಿಡಿಯೋ ಮಾಡ್ತೀವಿ, ಮಲ್ಕೋತೀವಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಳೆ. ಆನಿಯನ್ ಪಕೋಡ ರೆಸಿಪಿ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಾಗೆ ದೀಪಾಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಎಲ್ಲರಿಗೂ. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.